ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡ್ತಿರುವಾಗ ಇದು ಹೆಚ್ಚಿನ ರೀತಿಯಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಆಶೀರ್ವಾದ ತಂದಿದೆ ಎಂಬುದಾಗಿ ನಂಬ್ತೇನೆ. ಒಂದು ವೇಳೆ ಇನ್ನೂ ನೀವು ಎಫೆಸ ಪತ್ರಿಕೆಯನ್ನು ಓದದೇ ಇರುವುದಾದರೆ ದಯಮಾಡಿ ನೀವು ಸಮಯ ಮಾಡಿಕೊಂಡು ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ನಿಧಾನವಾಗಿ ದೇವರಾತ್ಮನ ಸಹಾಯದಿಂದ ಓದುವಾಗ ಅನೇಕ ಸತ್ಯಗಳನ್ನು ನೀವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಬಯಕೆ, ನಮ್ಮ ಆಶೆ, ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಾಗ ದೇವರ ಬೆಳಕನ್ನು, ಜೀವವನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿದ್ದಂಥ ಅನೇಕ ಸತ್ಯಗಳನ್ನು ತಿಳಿಸ್ತಾ ಬಂದೆವು. ಅದರಲ್ಲಿ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಒಂದು ಸಂಗತಿ, ಆತನು ಶಿಲುಬೆಯಲ್ಲಿ ಮಾಡಿದಂಥ ಒಂದು ಶ್ರೇಷ್ಠವಾದ ಯಜ್ಞ, ಅಂದರೆ ಇದ್ದಂಥ ದ್ವೇಷವನ್ನು, ದೇವರ ಕೋಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಉಭಯರನ್ನು, ಅಂದರೆ ನಾವು ದೇವರಿಗೂ ಮನುಷ್ಯರಿಗಿದ್ದಂಥ ಒಂದು ಅಡ್ಡಗೋಡೆಯನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನ ಮೂಲಕ ನಾವು ತಂದೆಯಾದ ದೇವರ ಬಳಿಗೆ ಬರುವಂಥ ಒಂದು ಮಾರ್ಪಾಡು, ಒಂದು ಏರ್ಪಾಡನ್ನು ಯೇಸು ಕ್ರಿಸ್ತನು ತನ್ನ ಮರಣದ ಮೂಲಕ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಹೌದು, ಅನ್ಯ ಜನರಿಗೂ ಮತ್ತು ಯಹೂದ್ಯರಿಗೆ, ಇಸ್ರಾಯೇಲರಿಗೆ ವಿಶೇಷವಾಗಿ ಸುವಾರ್ತೆ ಎನ್ನುವಂಥದ್ದು ಬರೀ ದೇವರ ಜನಾಂಗವಾದ ಇಸ್ರಾಯೇಲರು ಮಾತ್ರ ಅಲ್ಲ, ಇಡೀ ಲೋಕದ ಜನರಿಗೋಸ್ಕರ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟನು ಎಂಬುದನ್ನು ನಾವು ಅದನ್ನು ದೇವರ ವಾಕ್ಯದಲ್ಲಿ ನೋಡ್ತಾ ಬಂದೆವು. ಮತ್ತು ಇದರ ಮೂಲಕ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನು ಬಂದ ಉದ್ದೇಶದಲ್ಲಿ ತಂದೆಯ ಚಿತ್ತವನ್ನು ಹೇಗೆ ನೆರವೇರಿಸಿ ಎಲ್ಲವನ್ನು ಅರ್ಪಿಸಿ ಆತನ ತಂದೆಯ ಬಲಗಡೆಯಲ್ಲಿ ಈಗ ಸಿಂಹಾಸನರುಡನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ದಿನ ನಾವು ಪ್ರತ್ಯೇಕವಾಗಿ ಮುಂದಿನ ವಾಕ್ಯ ಈ ರೀತಿ ಉಂಟು. 2ನೇ ಅಧ್ಯಾಯ ಸತ್ಯವೇದ ಇರುವುದಾದ ದಯಮಾಡಿ ನನ್ನೊಟ್ಟಿಗೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. And he came and preached peace to you who were afar off, and to those who were near. For through him we both have access by one Spirit to the Father. ಎಂಥ ಒಂದು ವಾಕ್ಯ! ಯೇಸು ಕ್ರಿಸ್ತನು ಆತ ಬಂದು ಮಾಡಿದಂಥ ಒಂದು ಕಾರ್ಯದಲ್ಲಿ ನಾವು ಅನೇಕ ಸತ್ಯಗಳನ್ನು ನಾವು ಓದುವ, ಧ್ಯಾನಿಸುವಾಗ ಹೆಚ್ಚಿನ ಸತ್ಯವನ್ನು ಕಾಣಲಿಕ್ಕಿದ್ದೇವೆ. ನಾವು ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, 2000 ವರ್ಷಗಳ ಹಿಂದೆ ನೀ ಲೋಕಕ್ಕೆ ಬಂದಂಥ ರೀತಿ, ಬಂದಂಥ ಉದ್ದೇಶ ಏನು? ಎಫೆಸ ಪತ್ರಿಕೆಯನ್ನು ಧ್ಯಾನಿಸುವಾಗ ನಾವು ಅನೇಕ ಸತ್ಯಗಳನ್ನು, ಅದರ ಮರ್ಮಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಕರ್ತನೇ, ಈ ಸಮಯದಲ್ಲಿ ಓದಿದಂಥ ವಾಕ್ಯವನ್ನು ಆಶೀರ್ವದಿಸು. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ ಒಬ್ಬೊಬ್ಬರ ಹೃದಯಗಳಲ್ಲಿ ಕರ್ತನೇ, ನೀನು ಲೋಕಕ್ಕೆ ಬಂದಂಥ ಉದ್ದೇಶ ನನಗಾಗಿ, ನಮಗಾಗಿ ನೀನು ಮಾಡಿದಂಥ ಶ್ರೇಷ್ಠವಾದಂಥ ಕಾರ್ಯ, ಆ ಸುವಾರ್ತೆಯನ್ನು ಪ್ರಕಟಿಸೋದಕ್ಕೋಸ್ಕರ ನೀನು ನಮಗೋಸ್ಕರ ಶಿಲುಬೆಯಲ್ಲಿ ಮಾಡಿದಂಥ ಶ್ರೇಷ್ಠವಾದ ಕಾರ್ಯ ಏನೆಂಬುದನ್ನು ಮಾತ್ರವಲ್ಲಪ್ಪ, ನಿನ್ನ ಆತ್ಮನ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಯಾರು ಕರ್ತನೆ ಈ ದಿನಗಳಲ್ಲಿ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಕೊರತೆಯಲ್ಲಿ, ಬಾಧೆಯಲ್ಲಿ ದಾಟಿ ಹೋಗ್ತಿದ್ದಾರೋ ದೇವರೇ, ನಿನ್ನ ಮಕ್ಕಳನ್ನು ಕರುಣಿಸಪ್ಪ. ನೀನು ನಮ್ಮ ಪ್ರಾರ್ಥನೆ ಕೇಳುವಾತನು, ಇಕ್ಕಟ್ಟಿನಲ್ಲಿ ಮರೆಯಿಡುವಾಗ ಸತತ ದಯಪಾಲಿಸುವಾತನು. ಕರ್ತನೆ, ನಿನ್ನ ದೃಷ್ಟಿ ಎಲ್ಲರ ಮೇಲೆ ಉಂಟು. ಕರ್ತನೆ, ಈ ಒಂದು TV ಪ್ರೋಗ್ರಾಮ್ ಕೇಳುವಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಹೆಚ್ಚಿನ ಆಸಕ್ತಿ, ಬಯಕೆ, ನಿನ್ನ ಅರಿಯುವಂತೆ ಒಬ್ಬೊಬ್ಬರನ್ನು ಸತ್ಯದ ಮಾರ್ಗದಲ್ಲಿ ನಡೆಸು. ನೀನೇ ಸತ್ಯವಾಗಿರುವಾಗ ಆ ಸತ್ಯಕ್ಕನುಸಾರವಾಗಿ ಎಲ್ಲರೂ ನೀನು ಅರಿತು ಕರ್ತನೆಗಾಗಿ ನಿನ್ನ ಮಾರ್ಗದಲ್ಲಿ ಜೀವಿಸುವಂತೆ ಕರುಣಿಸು. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ಹೇಳಬೇಕಾದ ಮಾತು ನಿನ್ನ ಆತ್ಮನ ಬಲದಲ್ಲಿ ಹೇಳುವಂತೆ ಕರುಣೆ ತೋರಿಸು. ನಿನಗೆ ಘನತೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಒಂದು ಭಾಳ ಪ್ರಾಮುಖ್ಯವಾದಂಥ ಒಂದು ವಾಕ್ಯದಲ್ಲಿ ಈ ಪೌಲನು ಈ 2ನೇ ಅಧ್ಯಾಯ 17ನೇ ಮತ್ತು 18ನೇ ವಚನದಲ್ಲಿ 3 ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ನಾವು ಅದನ್ನು ಆಲೋಚಿಸಬೇಕಾದ್ರೆ ಮೊದಲನೇ ವಿಷಯ ಅಂತ ಹೇಳಿದ್ರೆ, ಆತನು ಬಂದು, ಅಂದರೆ ಯೇಸು ಕ್ರಿಸ್ತನು ಬಂದು ದೂರವಾಗಿದ್ದವರಿಗೂ ಮತ್ತು ಸಮೀಪದವರಿಗೂ ಏನಂತೆ ಸಮಾಧಾನವನ್ನು ಸಾರಿದನು.
ಅಲ್ಲಿರುವಂತೆ ಏನಂತ ಹೇಳಿದ್ರೆ, ಈ ಕೇಮ್ ಆ್ಯಂಡ್ ಪ್ರೀಚ್ಡ್ ಪೀಸ್ ಟು ಯು ಹೂ ವೇರ್ ಅಫಾರ್ ಆಫ್ ಆ್ಯಂಡ್ ಟು ದೋಸ್ ಹೂ ವೇರ್ ನಿಯರ್ ಎಂಬುದಾಗಿ, ದೂರದಲ್ಲಿದ್ದವರಿಗೂ ಹತ್ತಿರದಲ್ಲಿದ್ದವರಿಗೂ ಆತನು ಸಮಾಧಾನದ ಸುವಾರ್ತೆ ತಿಳಿಸಿದನು. ಎರಡನೇ ವಿಷಯ ಏನಂತ ಹೇಳಿದ್ರೆ, ನಾವು ನೋಡುವಂಥದ್ದು ಆತನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ನಾವು ನೀವು ಅಂದರೆ ಇಲ್ಲಿ ಅನ್ಯ ಜನರಿಗೂ ಯಹೂದ್ಯರಿಗೆ ಹೇಳುವಂಥ ಸಂಬೋಧಿಸಿ ಹೇಳ್ತಿರುವಂಥ ಮಾತು ಏನಂದರೆ, ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದ್ದೆವು, ಯೇಸು ಕ್ರಿಸ್ತ ಒಂದೇ ಆತ್ಮ ನಮಗೆ ಕೊಟ್ಟಿರುವಂಥದ್ದು ಎಂಬುದಾಗಿ. ಮೂರನೇ ವಿಷಯ ಏನಂದರೆ, ಯೇಸು ಕ್ರಿಸ್ತನ ಮೂಲಕ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಎಂಥ ಒಂದು ವಿಶೇಷವಾದ ಸುಂದರವಾದಂಥ ವಾಕ್ಯ. ಅಲ್ಲಿ ಯೇಸು ಕ್ರಿಸ್ತನು ಬಂದು ಮಾಡಿದಂಥ ಕಾರ್ಯದ ಬಗ್ಗೆ ಸ್ಪಷ್ಟವಾದಂಥ ಒಂದು ತಿಳುವಳಿಕೆ, ಜ್ಞಾನ ಇಲ್ಲಿ ಪೌಲನು ತನ್ನ ಈ ಪತ್ರಿಕೆ ಬರೆಯುವಾಗ ಅದೆಲ್ಲ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಪ್ರಕಟಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇದನ್ನು ಒಂದೊಂದಾಗಿ ನೋಡುವಾಗ ನಮಗೆ ಇನ್ನೂ ಹೆಚ್ಚಿನ ಸತ್ಯಗಳನ್ನು ಕರೆಯುವುದಕ್ಕೆ ಸಾಧ್ಯ ಆಗ್ತದೆ. ಮೊದಲನೇ ವಿಷಯ ನಾವು ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯ, ಆತನು ಬಂದು ಏನಂತ ಹೇಳಿದ್ರೆ ದೂರವಾಗಿದ್ದವರಿಗೂ ಮತ್ತು ಸಮೀಪದಲ್ಲಿರುವವರಿಗೂ ಏನಂತ ಹೇಳಿದ್ರೆ ಸಮಾಧಾನದ ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ ಮೊದಲನೇ ವಿಷಯ. ಆ್ಯಂಡ್ ಈ ಕೇಮ್ ಆ್ಯಂಡ್ ಪ್ರೀಚ್ಡ್ ಪೀಸ್. ಒಂದು ಪ್ರಶ್ನೆ ಬರ್ಬೋದು, ಯೇಸು ಕ್ರಿಸ್ತನು ಎಲ್ಲಿಂದ ಬಂದನು ಎಂಬುದಾಗಿ. ಅನೇಕ ಸರಿ ನಾವು ಕೇಳ್ತೇವೆ, ನೋಡಿದ್ರೆ ಯೇಸು ಕ್ರಿಸ್ತನು ಅನೇಕ ಕಾರ್ಯಗಳು ಮಾಡಿದ್ದಾನೆ ಎಂಬುದಾಗಿ. ಆತನ ಯೇಸು ಕ್ರಿಸ್ತನ ಮೂಲ ಏನು? ಆತನು ಎಲ್ಲಿಂದ ಬಂದವರು, ಯಾರು ಕಳಿಸಿದರು? ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ನೋಡಬೇಕಾದ್ರೆ ನಾವು ಯಾವುದೇ ಸಂಗತಿಗಳಾಗಲಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯದ ಆಧಾರ ನಮಗೆ ಇರಬೇಕು. ನಾವು ಪ್ರತ್ಯೇಕವಾಗಿ ನಾವು ಯೋಹಾನ ಸುವಾರ್ತೆ, ಅದನ್ನು ಯೋಹಾನ ಪ್ರತ್ಯೇಕವಾಗಿ ಸುವಾರ್ತೆಗಳಲ್ಲಿ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಮೂಲದ ವಿಷಯವಾಗಿ ಆತನ ತಿಳಿಯಪಡಿಸ್ತಾನೆ. ಯೋಹಾನ ಸುವಾರ್ತೆ, ಪತ್ರಿಕೆಯಲ್ಲಿ ಮತ್ತು ಪ್ರಕಟಣೆಯಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಪ್ರತ್ಯೇಕವಾದಂಥ ಒಂದು ಸತ್ಯ. ಅಲ್ಲಿ ಯೋಹಾನ ಸುವಾರ್ತೆ 1:9 ನೋಡಬೇಕಾದ್ರೆ ಹೀಗೆ ಬರೆಯಲ್ಪಟ್ಟಿದೆ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯರಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕ ಉಂಟಾಯಿತು. ಇಲ್ಲಿ ಯೇಸು ಕ್ರಿಸ್ತನ ಮೂಲದ ಬಗ್ಗೆ ಹೇಳಬೇಕಾದ್ರೆ ಆತನ ಮೊದಲೇ ಇದ್ದಂಥವನು, ಆತನ ಮೂಲಕವಾಗಿ ಲೋಕವು ಸಮಸ್ತ ಉಂಟಾಯಿತು ಎಂಬುದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 11ನೇ ವಚನದಲ್ಲಿ ನೋಡಬೇಕಾದ್ರೂ ನಾವು ಅದರಲ್ಲಿ ಪ್ರತ್ಯೇಕವಾಗಿ ಲೋಕವು ಆತನನ್ನು ಅರಿಯಲಿಲ್ಲ. ಯೇಸು ಕ್ರಿಸ್ತನ ಯೋಹಾನ ಹೇಳಬೇಕಾದ್ರೆ ಆತನು ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ 14ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಯೋಹಾನ ಇನ್ನೊಂದು ಸ್ಪಷ್ಟವಾದ ಸತ್ಯವನ್ನು ತಿಳಿಯಪಡಿಸಿದ್ದಾನೆ ಯೇಸು ಕ್ರಿಸ್ತನ ಬಗ್ಗೆ. ಆತ ಮೂಲದ ವಿಷಯದಲ್ಲಿ, ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂಥ ಹೆಸರು ವಾಕ್ಯ. ಆ ವಾಕ್ಯವೆಂಬುವನು ಏನಂತೆ, ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಅದರಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಯೋಹಾನನು ತಾನು ಸಂಬೋಧಿಸಿ ನಾವು ಆತನ ಮಹಿಮೆಯನ್ನು ನೋಡಿದೆವು. ಈ ಯೋಹಾನನು ಯಾರಂದರೆ ಯೇಸು ಕ್ರಿಸ್ತನ ಅತೀ ಪ್ರಿಯ ಶಿಷ್ಯನಾಗಿದ್ದಂಥವನು. ಏನು ಹೇಳ್ತಿದ್ದಾನೆ, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ಏನಂತೆ, ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾದನು ಎಂಬುದಾಗಿ ನೋಡ್ತೇವೆ. ಅದರಿಂದ ಇಲ್ಲಿ ಇರುವಂಥ ಒಂದು ವಿಷಯ ಅಂತ ಹೇಳಿದ್ರೆ ನಾವು ಏನು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತ ನರವತಾರ ಎತ್ತಿ ಬಂದಾತನು ಎಂಬುದನ್ನು ಅಲ್ಲಿ ಪ್ರತ್ಯೇಕವಾಗಿ ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಯೋಹಾನನದನ್ನು ಪ್ರತ್ಯೇಕವಾಗಿ ತಿಳಿಯಪಡಿಸಿದ್ದಾನೆ. ನಾವು ಯೋಹಾನ ಸುವಾರ್ತೆ ಯೋಹಾನ ಸುವಾರ್ತೆ ಓದುವಾಗ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಅನೇಕ ವಿಷಯಗಳಲ್ಲಿ ನಾನು ಎಲ್ಲಿಂದ ಬಂದಿದ್ದೇನೆ, ಇಡೀ ಯೋಹಾನ ಸುವಾರ್ತೆಯನ್ನು ಕ್ರಮವಾಗಿ ನಿಧಾನವಾಗಿ ನಾವು ಓದ್ತಾ ಬರಬೇಕಾದ್ರೆ ಯೇಸು ಕ್ರಿಸ್ತನು ಫರಿಸಾಯರಿಗೆ, ಸದ್ದುಕಾಯರಿಗೆ, ಮಹಾಯಾಜಕರಿಗೆ ಹೇಳಬೇಕಾದ್ರೆ ನಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನು ಸ್ಪಷ್ಟವಾದ ರೀತಿಯಲ್ಲಿ ಅವರಿಗೆ ಅನೇಕ ಸನ್ನಿವೇಶಗಳ ಮಧ್ಯದಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಅದನ್ನು ತಿಳಿಸ್ತಾ ಬಂದನು. ನಾವು ಪ್ರತ್ಯೇಕವಾಗಿ 5ನೇ ಅಧ್ಯಾಯದಲ್ಲಿ ನನಗೆ ಭಾಳ ದೊಡ್ಡ ಸಬ್ಜೆಕ್ಟ್ ಇದು, ಆದ್ದರಿಂದ ಕೆಲವು ಸಂಗತಿಗಳನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಲ್ಲಿ 5:24 ನಾನು ಹೇಳಬೇಕಾದ್ರೆ ಇರುವಂಥ ಮಾತೇನೆಂದರೆ, ನನ್ನ ವಾಕ್ಯವನ್ನು ಕೇಳಿ ಗಮನಿಸಿ, ಅಲ್ಲಿ ನನ್ನನ್ನು ಕಳಿಸಿದಾತನನ್ನು,
ಅದೇ ಅರ್ಥ ಏನಂದರೆ, ನನ್ನನ್ನು ಕಳಿಸಿದಾತನು ಯಾರು ಕಳಿಸಿದವರು? ದೇವರು ತಾನೇ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳಿಸಿದಾತನನ್ನು ಏನಂತೆ, ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ. ಇಲ್ಲಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳಿಸಿದ ಉದ್ದೇಶ ಎಲ್ಲರೂ ರಕ್ಷಿಸಲ್ಪಡಬೇಕು, ಪಾಪದ ಬಿಡುಗಡೆ ಹೊಂದಬೇಕು. ಅಂದರೆ ಕಳಿಸಿದಾತ ನಂಬುವವನು ಏನಾಗಿದ್ದಾನೆ? ನಿತ್ಯ ಜೀವ ಹೊಂದಿದ್ದಾನೆ. ದೇವರ ವಾಕ್ಯ ಸಂಗತಿ. ಆಮೇಲೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಅಂತ ಇರುವಂಥ ಸಂಗತಿ. ನನ್ನನ್ನು ಕಳಿಸಿದಾತನು, ಅದು ನಾವು ಅಂಡರ್ಲೈನ್ ಮಾಡಬೇಕು ವಾಕ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ. ಅದಕ್ಕೋಸ್ಕರ ನಾವು ಯೋಹಾನ ಸುವಾರ್ತೆ ನಮ್ಮ ಗೊತ್ತಿರುವಂಥ ವಾಕ್ಯ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಈ ಸೆಂಟ್ ಈಸ್ ಓನ್ಲಿ ಬಿಗಾಟನ್ ಸನ್. ನಾವು ಯೇಸು ಕ್ರಿಸ್ತನು ಮೂಲ, ಅಥವಾ ಎಲ್ಲಿಂದ ಬಂದವನು? ಯೇಸು ಕ್ರಿಸ್ತನು ಬಂದು ಸುವಾರ್ತೆ ಸಾರಿದನು ಅಂತ ಹೇಳಬೇಕಾದ್ರೆ, ಸಮಾಧಾನದ ವಾರ್ತೆ ಸಾರಿದನು ಅಂತ ಹೇಳಬೇಕಾದ್ರೆ, ಪರಲೋಕದಲ್ಲಿದ್ದಾತನು, ತಂದೆಯ ಜೊತೆಲಿದ್ದಾತನು, ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಂಡದ ಉದ್ದೇಶ 3:16 ನೋಡ್ತೇವೆ. ಒಬ್ಬನಾದರೂ ನಾಶವಾಗಬಾರ್ದು, ಎಲ್ಲರೂ, ಇಡೀ ಲೋಕ ಯಾಕೆ ರಕ್ಷಣೆ ಹೊಂದಬೇಕು? ಎಲ್ಲ ಮನುಷ್ಯನು ದೇವರ ಮುಂದೆ ಅಪರಾಧಿಯಾಗಿದ್ದಾನೆ, ದೇವರಿಂದ ದೂರವಾಗಿದ್ದಾನೆ, ನರಕ ಪಾತ್ರನಾಗಿದ್ದಾನೆ. ಅದರಿಂದ ಒಬ್ಬನಾದರೂ ನಾಶವಾಗಬಾರ್ದು ಎಂಬುದಾಗಿ ದೇವರು ಆಲೋಚಿಸಿ, ಪ್ರೀತಿಯುಳ್ಳ ದೇವರು ತನ್ನ ಒಬ್ಬನೇ ಮಗನನ್ನು ಇಡೀ ಲೋಕದ ರಕ್ಷಣೆಗೋಸ್ಕರ, ಬಿಡುಗಡೆಗಾಗಿ, ಪಾಪದ ಬಿಡುಗಡೆಗಾಗಿ ಕಳಿಸಿಕೊಟ್ಟನು. ಜೀಸಸ್ ಕ್ರೈಸ್ಟ್ ವಾಸ್ ಸೆಂಟ್ ಬೈ ಗಾಡ್ ದ ಫಾದರ್ ಫ್ರಮ್ ಹೆವನ್ ಎಂಬುದಾಗಿ ನೋಡ್ತೇವೆ. ಇದು ಅನೇಕರಿಗೆ ಅರ್ಥ ಆಗಿದೆ ಪ್ರಿಯರೇ. ಸತ್ಯವೇದ, ದೇವರ ವಾಕ್ಯ, ಬೈಬಲ್ ಪ್ರತ್ಯೇಕವಾಗಿ ತಿಳಿಸುವಂಥ ವಾರ್ತೆ ಏನಂತ ಹೇಳಿದ್ರೆ, ಇಡೀ ಲೋಕದ ಜನರನ್ನು ದೇವರು ಪ್ರೀತಿಸಿದ್ದಾನೆ ಮತ್ತು ಅವರು ರಕ್ಷಿಸಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಇದು ದೇವರ ವಾಕ್ಯ ಸತ್ಯತೆಗಳು ಎಂಬುದಾಗಿ ನೋಡ್ತೇವೆ. ಯೋಹಾನನು ಪ್ರತ್ಯೇಕವಾಗಿ ತನ್ನ ಸುವಾರ್ತೆಯಲ್ಲಿ ಅನೇಕ ಸನ್ನಿವೇಶಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಮಾತನ್ನು ಆತ ಹೇಳಿದಂಥ ರೀತಿ 7ನೇ ಅಧ್ಯಾಯ ನೋಡ್ರಿ. ಅದೇ ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನ ಮತ್ತು 18ನೇ ವಚನದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಹೇಳಬೇಕಾದ್ರೆ ಕೆಲವು ವಿಷಯಗಳನ್ನು ಅಲ್ಲಿ ತಿಳಿಸ್ತಾ ಬಂದಿದ್ದು ತನ್ನ ವಿಷಯವಾಗಿ. 16ನೇ ವಚನ ಹೀಗೆ ಉಂಟು. ಅದಕ್ಕೆ ಯೇಸು ಅಲ್ಲಿ ಜಾತ್ರೆಯ ಮಧ್ಯದಲ್ಲಿ ದೇವಾಲಯದ ಯೇಸು ಕ್ರಿಸ್ತನು ಯಹೂದ್ಯರೊಡನೆ ಮಾತಾಡಬೇಕಾದ್ರೆ ಆತ ಹೇಳಿದಂಥ ಮಾತು ಹೀಗೆ ಉಂಟು. ಏನಂದರೆ, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳಿಸಿದಾತನದು. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು. ಕಲ್ಪಿಸಿ ಹೇಳುವವನು ತನಗೆ ಮಾನ ಬರಬೇಕೆಂದು ಅಪೇಕ್ಷಿಸ್ತಾನೆ, ತನ್ನನ್ನು ಕಳಿಸಿದವನಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಸತ್ಯವಂತನು, ಅಧರ್ಮವು ಅವನಲ್ಲಿಲ್ಲ ಎಂಬುದಾಗಿ. ಇದು ಯೇಸು ಕ್ರಿಸ್ತ ಹೇಳ್ತಿರುವಂಥ ಮಾತೇನೆಂದರೆ, ನಾನು ಹೇಳುವಂಥ ಬೋಧನೆ ಅದು ನನ್ನದಲ್ಲ, ನಾನು ಕಳಿಸಿದಾತನದು. ತಂದೆಯಾದಂಥ ದೇವರು ನನ್ನನ್ನು ಪ್ರತಿಷ್ಠಿಸಿ ಕಳಿಸಿರಬೇಕಾದ್ರೆ ಆತನ ಚಿತ್ರವನ್ನು ತಿಳಿಸುವಂಥ ಆತನು ಹೇಳಿದಂಥದ್ದನ್ನೇ ನಾನು ಹೇಳ್ತಿದ್ದೇನೆ. ಆತನ ಇದು ಯಾರಿಗೆ ಅರ್ಥ ಆಗ್ತದೆ? ಯಾರು ನಾನು ಕಳಿಸಿದ ತಂದೆಯ ಚಿತ್ರವನ್ನು ನೆರವೇರಿಸೋದಕ್ಕೆ ಮನಸ್ಸುಂಟೋ, ಈ ಬೋಧನೆ ದೇವರಿಂದ ಬಂದದ್ದು ನಾನು ಕಲ್ಪಿಸಿ ಹೇಳಿದವ್ರಿಗೆ ಗೊತ್ತಾಗ್ತದೆ. ಅಂದರೆ ಕರ್ತನು ಹೇಳುವಂಥ ಮಾತು ಪ್ರಿಯರೇ, ಇಲ್ಲಿ ನಾನು ತಂದೆಯಾದ ದೇವರಿಂದ ಕಳಿಸಲ್ಪಟ್ಟಿರುವಾಗ ಆತನು ಏನು ಹೇಳಿದ್ದಾನೆ ಅದನ್ನೇ ನಾನು ನಿಮಗೆ ಹೇಳ್ತಿದ್ದೇನೆ ಎಂಬುದಾಗಿ ಹೇಳ್ತಿರುವಂಥ ಮಾತು. ಅದೇ 7ನೇ ಅಧ್ಯಾಯ ನೋಡಿರಿ, 27ನೇ ವರ್ಷದಲ್ಲಿ ಕೂಡ ನಾವು ನೋಡ್ತೇವೆ. ಆದರೂ ಅವನು ಎಲ್ಲಿಯವನೆಂದು ಬಲ್ಲೆವು. ಕ್ರಿಸ್ತನು ಬರುವಾಗ, ಗಮನಿಸಿಯಲ್ಲಿ, ಕ್ರಿಸ್ತನು ಬರುವಾಗ ಅವನು ಎಲ್ಲಿಯವನೋ ಒಬ್ಬರಿಗೂ ತಿಳಿಯುವುದಿಲ್ಲವೆಂದು ಮಾತಾಡಿಕೊಳ್ತಿದ್ದರು. ಇದನ್ನೆಲ್ಲ ಯೇಸು ಕ್ರಿಸ್ತನು ತಿಳಿದು ಆತ 28ನೇ ವರ್ಷ ಹೇಳಬೇಕಾದ್ರೆ, ಯೇಸು ಇದನ್ನು ತಿಳಿದು ದೇವಾಲಯದಲ್ಲಿ ಉಪದೇಶ ಮಾಡುವಾಗ, ನನ್ನನ್ನು ಬಲ್ಲಿರಿ, ನಾನು ಎಲ್ಲಿಯವನೆಂದು ಬಲ್ಲಿರಿ ನಿಜವೇ, ಆದರೂ ನಾನು ನನ್ನಷ್ಟಕ್ಕೆ ಬಂದವನಲ್ಲ. ಗಮನಿಸಿ, ನನ್ನಷ್ಟಕ್ಕೆ ನಾನು ಬಂದವನಲ್ಲ, ನನ್ನನ್ನು ಕಳಿಸಿದಾತನು ನಿಜವಾದವನು, ನೀವು ಆತನನ್ನು ಅರಿತವರಲ್ಲ. ನಾನು ಆತನನ್ನು ಬಲ್ಲೆನು, ಆತನ ಕಡೆಯಿಂದ ಬಂದವನಾದರಿಂದಲೂ ನನ್ನನ್ನು ಆತನೇ ಕಳಿಸಿದ್ದರಿಂದಲೂ ಆತನನ್ನು ಬಲ್ಲೆನೆಂದು ಕೂಗಿ ಹೇಳಿದನು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ತನ್ನ ತಂದೆಯ ಬಗ್ಗೆ, ತನಗೆ ದೇವರಿಂದ ಕಳಿಸಲ್ಪಟ್ಟಿದ್ದೇನೆ ಎಂಬುದನ್ನು ದೃಢಪಡಿಸಿ, ರುಜುವಾತುಪಡಿಸಿ
ನಾನು ತಂದೆಯಿಂದ ಬಂದ ಆತನು ಎಂಬುದನ್ನು ಅವರಿಗೆ ಆತ ಏನು ಹೇಳಿದ್ದಾನೆ ಅದನ್ನು ತಿಳಿಸಿದ್ದೇನೆ, ಆತ ಚಿತ್ತವನ್ನೇ ಪ್ರಕಟಿಸಿದ್ದೇನೆ ಎಂಬುದನ್ನು ದೃಢಪಡಿಸಿ ಹೇಳ್ತಿರುವಂಥ ಮಾತು. ಇದೇ ರೀತಿಯಲ್ಲಿ ಅನೇಕ ಭಾಗದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ನಾವು ನೋಡ್ತಿರುವಂಥ ಒಂದು ವಿಷಯ ಇಲ್ಲಿ ಏನಂದರೆ, ಯೇಸು ಕ್ರಿಸ್ತನು ಬಂದಂಥ ರೀತಿ 2000 ವರ್ಷಗಳಿಂದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಮಾತ್ರ ಕಳಿಸ್ಕೊಟ್ಟಂಥ ಸಂಗತಿ. ಆತನು ಹುಟ್ಟಿದಂಥ ಸಮಯದಲ್ಲಿ ನಾವು ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ ದೇವದೂತರು ದೊಡ್ಡ ಒಂದು ಏನಂತ ಹೇಳಿದ್ರೆ ಆ ಗುಂಪು ಹೇಳಿದ ಸಂಗತಿ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಮೊದಲನೇದಾಗಿ ನಾವು ಹೇಳ್ತೇವೆ, ಇವತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆ ಒಂದು ಸಂದೇಶ, ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಎಲ್ಲಿಂದ ಬಂದನೆಂಬುದನ್ನು ದೇವರು ಮೊದಲೇ ಅದನ್ನು ಪ್ಲ್ಯಾನ್ ಮಾಡಿ ಆ ಕುರುಬರಿಗೆ ರಾತ್ರಿ ಆ ಪ್ರಕಟಣೆ ಅವರಿಗೆ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ವಾಕ್ಯಗಳಲ್ಲಿ ಏನು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ, ಆತ ಯಾರಿಗಾಗಿ ಬಂದನು, ಆತ ಸಂದೇಶ ಏನು, ಯಾಕೆ ಬಂದನು, ಆ ಸಮಾಧಾನದ, ಯಾಕೆಂದರೆ ಲೋಕದ ಸಮಾಧಾನ ಇರಲಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತ ಯಾಕೆ ಬರಬೇಕಾಗಿತ್ತು? ಪಾಪದ ದೆಸೆಯಿಂದ ಉಂಟಾದಂಥ ಒಂದು ಅಗಲುವಿಕೆ, ಶಾಂತಿ, ಸಮಾಧಾನ, ಸಂತೋಷದ ಮನುಷ್ಯನು ದುರಾವಸ್ಥೆಯಲ್ಲಿ, ಪಾಪದ ಭಯಂಕರವಾದ ಸ್ಥಿತಿಯಲ್ಲಿ ನಿತ್ಯ ನಾಶನಕ್ಕೆ ಹೋಗ್ತಿರುವಂಥ ಒಂದು ಸಂಗತಿ. ಯಾತನೆಯ ಸ್ಥಳದಲ್ಲಿ ನಮ್ಗೆ ಗೊತ್ತುಂಟು. ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಹೇಳಿದ ಭೋಗಪುರುಷನ ಬಗ್ಗೆ, ಲಾಜರನ ಬಗ್ಗೆ ಹೇಳಬೇಕಾದ್ರೆ, ಆ ವ್ಯಕ್ತಿ ಏನಂದರೆ ಶ್ರೀಮಂತನು, ಭೋಗಪುರುಷ ಏನಂತ ಹೇಳಿದ್ರೆ ಈ ಲೋಕದ ಯಾತ್ರೆ ಮುಗಿಸಿದಾಗ ಯಾತನೆಯ ಸ್ಥಳದಲ್ಲಿ ಕೂಗಿಕೊಳ್ತಿದ್ದಾನೆ. ಅಂದರೆ ಇರುವಂಥ ಸಂಗತಿ ಏನಂದರೆ ಪ್ರಿಯರೇ, ಮನುಷ್ಯನಲ್ಲಿ ಸಮಾಧಾನ ಇಲ್ಲ. ಆ ಸಮಾಧಾನ ಕೊಡೋದಕ್ಕೋಸ್ಕರ ಪ್ರಿನ್ಸ್ ಆಫ್ ಪೀಸ್, ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ ಹೆಸರು ಸಮಾಧಾನದ ಪ್ರಭು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಪ್ರಿಯರೇ, ನಿನ್ನಲ್ಲಿ ಆ ಸಮಾಧಾನ ಉಂಟು. ಆ ಈ ಸಮಾಧಾನವನ್ನು ನಿನ್ನ ಯಾವುದೇ ಸಂಗತಿಗಳಿಂದ, ಹಣದಿಂದ ಆಗಲಿ, ಬೇರೆ ಯಾವ ಸಂಗತಿ, ಲೋಕ ಸಂಗತಿಗಳಿಂದ ಆಗಲಿ, ಯಾವುದೇ ಎಂಟರ್ಟೈನ್ಮೆಂಟಿಂದ ಆಗಲಿ, ಈ ದಿನಗಳು ಅನೇಕರು ಮೊಬೈಲ್ ಮೂಲಕವಾಗಲಿ, ಟಿ ವಿಯಲ್ಲಿ ಅನೇಕ ಸಂಗತಿಗಳು ನೋಡ್ತೇವೆ. ಲೋಕದ ಆಶಯಗಳು, ಶರೀರದ ಆಶಯಗಳು, ನಾನಾ ರೀತಿಯಲ್ಲಿ ಡ್ರಗ್ಸ್ ಆಗಲಿ, ಮನುಷ್ಯನು ತನಗೆ ಏನು ಇಷ್ಟ ಬರ್ತದೋ ಅದೇ ರೀತಿಯಲ್ಲಿ ತನ್ನ ಒಪ್ಪಿಸಿಕೊಟ್ಟು ಪಾಪದ ಕಾರ್ಯಗಳಲ್ಲಿ ತನಗೇನೆಂದರೆ ತನಗೇನು ತನ್ನ ಮನಸ್ಸಿಗೆ ಏನು ಸಮಾಧಾನ ಬೇಕೆಂಬ ರೀತಿಯಲ್ಲಿ ನಾನಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಅವನಲ್ಲಿ ಏನಿಲ್ಲ, ಶಾಂತಿ, ಸಮಾಧಾನ ಇಲ್ಲ. ಹಣ ಸಂಪಾದನೆ ಮಾಡ್ತಾರೆ, ಕೋಟ್ಯಾನುಕೋಟಿ ಸಂಪಾದನೆ, ಆದರೆ ಮನುಷ್ಯರಿಗೆ ಸಮಾಧಾನ ಇಲ್ಲ. ಸತ್ರ ಎಲ್ಲಿಗೆ ಹೋಗ್ತೇನೆ ಎಂಬಂಥ ನಿಶ್ಚಯತೆ ಇಲ್ಲ ಪ್ರಿಯರೇ. ನಿತ್ಯ ಸಮಾಧಾನ, ಶಾಂತಿ ಕೊಡುವಾತನು ಯಾರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಲೋಕಕ್ಕೆ ಬಂದಂಥದ್ದು ಎಂಬುದನ್ನು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ಸಂಗತಿಗಳು, ಸತ್ಯದ ವಾಕ್ಯಗಳು ನೋಡಬೇಕಾದ್ರೆ ನಾವು ನೋಡ್ತೇವೆ. ಯೇಸು ಕ್ರಿಸ್ತ ತನ್ನ ಸ್ವಂತ ಜನರಿಗೋಸ್ಕರ, ನಾವು ಯೋಹಾನ ಸುವಾರ್ತೆ 1:11 ನೋಡಿದ್ವಿ. ಸ್ವಂತ ಜನರಿಗೋಸ್ಕರ ಬಂದನು, ಆ ಸ್ವಂತ ಜನರು ಆತ ಅಂಗೀಕರಿಸಲಿಲ್ಲ. ಆದರೆ ಗಮನಿಸ್ರಿ, 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತ ನಂಬಿದ, ನೀನು ಬರಬೇಕಾದಂಥ ಮೆಸ್ಸಿಯನು ಯೇಸು ಕ್ರಿಸ್ತ ನನ್ನ ಪಾಪದ ಬಿಡುಗಡೆಗಾಗಿ ಬಂದನು, ಸತ್ತಿದ್ದಾನೆ, ಆ ಸಮಾಧಾನವನ್ನು ನಂಗೆ ಬೇಕು ಎಂಬುದಾಗಿ ಯಾರ್ಯಾರು ಯೇಸುವನ್ನು ನಂಬಿದರೋ, ಯಾರ್ಯಾರು ಯೇಸು ಕ್ರಿಸ್ತ ಅಂಗೀಕರಿಸಿದರೋ, ನಂಬಿಕೆ ಮೂಲಕವಾಗಿ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಪ್ರಿಯರೇ, ಆ ಸಮಾಧಾನ, ನಿತ್ಯ ನಿರಂತರವಾದ ಸಮಾಧಾನ ಕೊಡುವಂಥ ಯೇಸು ಕ್ರಿಸ್ತನನ್ನು ನಂಬಿಕೆ ಮೂಲಕವಾಗಿ ಯಾರ್ಯಾರು ಹೃದಯಗಳನ್ನು ಸ್ವೀಕರಿಸ್ತಾರೋ ಅವರ ಜೀವಿತದಲ್ಲಿ ಏನಂತ ಹೇಳಿದ್ರೆ ಪರಿಪೂರ್ಣವಾದಂಥ ಬಿಡುಗಡೆ, ಪಾಪದಿಂದ, ಎಲ್ಲ ಭಯದಿಂದ, ಸೈತಾನ ಬಂಧನದಿಂದ ಬಿಡುಗಡೆ ಉಂಟು. ನನ್ನ ಅನುಭವದಲ್ಲಿ ದೇವರು ಮಾಡಿದಂಥ ಒಂದು ಕಾರ್ಯ ನನ್ನ ಜೀವಿತದಲ್ಲಿ ನಾನು ಯಾವಾಗ ಹೇಳುವಂಥ ಒಂದು ವಿಷಯ, ನನ್ನ ಕರ್ತನು ನನ್ನನ್ನು ಕರುಣಿಸಿ ರಕ್ಷಿಸಿದ್ದರಿಂದ ನಿತ್ಯ ಸಮಾಧಾನ, ಶಾಂತಿಯಲ್ಲಿ ನೆಲೆಗೊಳ್ಳುವಂತೆ, ಆ ಪಾಪದ ಪಾಪದಿಂದ ಬಿಡುಗಡೆ ಹೊಂದಿದವನಾಗಿ ಮಾತ್ರವಲ್ಲ, ನರಕದ ಆ ಯಾತನೆಯ ಒಂದು ಭಯದಲ್ಲಿದ್ದಂಥ ನನ್ನನ್ನು, ಮರಣದ ಭಯದಿಂದ ನಾನು ಬಿಡುಗಡೆ ಮಾಡಿದಂಥ ರೀತಿಯಲ್ಲಿ ನಾನು ಯಾವಾಗ ನೋಡುವಾಗ ನಾನು ಕರ್ತನಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತ ನನ್ನ ಜೀವಿತದಲ್ಲಿ ಬಂದು ಪ್ರವೇಶ ಮಾಡಿದ್ದರಿಂದ ಆತ ನನ್ನ ಜೀವಿತವನ್ನು ಮಾರ್ಪಡಿಸಿ ನನ್ನ ಸಮಾಧಾನದಿಂದ ನೆಲೆಗೊಳಿಸಿದ್ದಾನೆ, ಆತನ ಐಕ್ಯವಾಗುವಂತೆ ಮಾಡಿದ್ದಾನೆ ಎಂಬುದನ್ನು ಹೇಳಬೇಕಾದ್ರೆ ಇದು ನಿನ್ನ ಅನುಭವ ಆಗಿದೆಯೋ ಪ್ರಿಯರೇ? ನಾನು ಪ್ರತ್ಯೇಕವಾಗಿ ಅನೇಕ ವಾಕ್ಯದಲ್ಲಿ ನೋಡಬೇಕಾದ್ರೆ ನೇರವಾಗಿ ಅನೇಕ ಭಾಗದಲ್ಲಿ ಯೇಸು ಕ್ರಿಸ್ತನು ಬಂದು
ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟವನು ಸತ್ತನು, ಆತನು ಏನಂದರೆ 3ನೇ ದಿವಸ ಸತ್ತವಳಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ. ಇದೇ ಸುವಾರ್ತೆ, ಇದೇ ಸಮಾಧಾನದ ಸುವಾರ್ತೆ. ಇದನ್ನು ನೀನು ನಂಬುವಾಗ ಯೇಸು ಕ್ರಿಸ್ತ ನಿನ್ನ ಪಾಪದ ಸಲುವಾಗಿ ತಾನು ಆ ಬೆಲೆಯನ್ನು ಕಟ್ಟಿ ನಿನ್ನ ಬಿಡಿಸಿ ನಿನಗೆ ಸಮಾಧಾನ ಕೊಡಬೇಕೆಂಬುದಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿರಬೇಕಾದರೆ ಈ ಯೇಸುವನ್ನು ನೀನು ನಂಬುವುದಿಲ್ಲವೋ? 2ನೇ ವಿಷಯಕ್ಕೆ ಬರೋಣ. ಅಲ್ಲಿ ಪೌಲನು ಏನು ಹೇಳ್ತಿದ್ದಾನೆ? ಯೇಸು ಕ್ರಿಸ್ತನ ಮೂಲಕ ನಾವು ಮತ್ತು ನೀವು, ನಾವು ನೀವು ಒಬ್ಬ ಆತ್ಮನನ್ನೇ ಏನಂತೆ ಹೊಂದಿದೆವು ಎಂಬುದಾಗಿ ಹೇಳ್ತಿದ್ದಾನೆ. ಎಂಥ ಒಂದು ವಿಶೇಷವಾದ ಸಂಗತಿ ಇದು. ಅನೇಕ ದೊಡ್ಡ ಸಬ್ಜೆಕ್ಟ್ ನೋಡ್ತೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಪರಿಶುದ್ಧಾತ್ಮ ಬಂದಂಥ ಸಂಗತಿ. ಅಲ್ಲಿ ಯಹೂದ್ಯರು ಅನೇಕ ಸ್ಥಳಗಳಿಂದ ಸೇರಿ ಬಂದಂಥವರು ಅಲ್ಲಿ ಸುವಾರ್ತೆ ಕೇಳಿದಾಗ ಅವರೆಲ್ಲರೂ ಎಂದು ರಕ್ಷಿಸಲ್ಪಟ್ಟರು, ಪವಿತ್ರಾತ್ಮರಿತರಾದರು ಎಂಬುದಾಗಿ ನಾವು ನೋಡ್ತೇವೆ. ಕೊರ್ನೆಯನ ಬಗ್ಗೆ ನೋಡುವಾಗ 10ನೇ ಅಧ್ಯಾಯದಲ್ಲಿ ನೋಡುವಾಗಲೂ ಕೂಡ ಅಲ್ಲಿ ವಿಶೇಷವಾದಂಥ ಕಾರ್ಯ ಪೇತ್ರನ ಪ್ರಸಂಗದಲ್ಲಿ ಅಲ್ಲಿ ಅನೇಕ ಯೇಸು ಕ್ರಿಸ್ತ ನಂಬಿಕೆಯನ್ನು ನಂಬಿದ್ದರಿಂದ ಪವಿತ್ರಾತ್ಮ ಅವರಲ್ಲಿ ಬಂತು ಎಂಬುದಾಗಿ ನೋಡ್ತೇವೆ. ಅಂದರೆ ರೋಮಪುರ ಪತ್ರಿಕೆ 8:16 ನೋಡುವಾಗ ಅಲ್ಲಿ ಪವಿತ್ರಾತ್ಮನ ಸಾಕ್ಷಿ ಅಂದರೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಸ್ವೀಕರಿಸ್ತಾರೋ ಪರಿಶುದ್ಧಾತ್ಮ ಬಂದು ನಮಗೆ ವಾಸ ಮಾಡುವಾತನಾಗಿದ್ದಾನೆ. ಅದಕ್ಕೋಸ್ಕರ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಒಂದು ಮಾತು ನಾನು ಓದಲು ಇಷ್ಟಪಡ್ತೇನೆ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಒಂದು ಮಾತು 13ನೇ ವರ್ಷದಲ್ಲಿ ಹೀಗೆ ಉಂಟು. ಏನಂತ ಹೇಳಿದರೆ, ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ನೋಡ್ರಿ, ಎಂಥ ಒಂದು ವಿಶೇಷವಾದ ಸಂಗತಿಯನ್ನು ನಾವು ನೋಡ್ತೇವೆ. 2 ಕೊರಿಂಥ 1:21-22 ನೀವು ಓದಬೇಕಾದ್ರೆ ಅಲ್ಲಿ ಒಂದು ಮಾತು ಉಂಟು, ಪವಿತ್ರಾತ್ಮನನ್ನು ದೇವರ ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಮತ್ತು ನಾವೇನೆಂದರೆ ಎಫೆಸ ಪತ್ರಿಕೆ 1:13 ನೋಡುವಾಗ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಿರುವ ನಮಗೆ ಏನಂತೆ ದೇವರು ಏನು ಮಾಡಿದ್ದಾನೆ, ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ಇನ್ನೂ ದೇವರವಾಗಿ ಅನೇಕ ಭಾಗ ನೋಡಬೇಕಾದ್ರೆ ಎಫೆಸ ಪತ್ರಿಕೆ 4:4 ನೋಡುವಾಗ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು ಎಂಬುದಾಗಿ ಅಲ್ಲಿ ಪ್ರತ್ಯೇಕವಾಗಿ ಒಂದೇ ಆತ್ಮವನ್ನು ಹೊಂದಿದವರು. ನಾವು ಯಾವುದೇ ಬ್ಯಾಕ್ಗ್ರೌಂಡ್ ನಮ್ಮ ಹಿನ್ನೆಲೆ ಆಗಿರ್ಬೋದು, ಯೇಸು ಕ್ರಿಸ್ತ ನಂಬಿದಂಥ ಪ್ರತಿಯೊಬ್ಬರಿಗೆ ನಂಬಿಕೆ ಮೂಲಕ ಸ್ವೀಕರಿಸಿದಂಥವರಿಗೆ ಪರಿಶುದ್ಧಾತ್ಮನು ಕೊಡಲ್ಪಡುವಂಥದ್ದಾಗಿದೆ ನಂಬಿಕೆ ಮೂಲಕವಾಗಿ ಎಂಬುದಾಗಿ. ಅದರಿಂದ 1 ಕೊರಿಂಥ 12:11 ನೋಡಿದ್ದೇವೆ, ಒಂದೇ ಆತ್ಮನಿಂದ ವರಗಳು ಸಹ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ನಾವು 3ನೇ ವಿಷಯಕ್ಕೆ ಬರುವಾಗ ಅಲ್ಲಿ ಇರುವಂಥ ಮಾತೇನೆಂದರೆ, ಆತನ ಮೂಲಕ ತಂದೆಯ ಬಳಿಗೆ ಪ್ರವೇಶಿಸೋಕ್ಕೆ ಮಾರ್ಗವಾಯಿತು ಎಂಬುದಾಗಿ. ಇಲ್ಲಿ ಪೌಲನು ಹೇಳುವ ಸಂಗತಿ, ಯೇಸು ಕ್ರಿಸ್ತನ ಮೂಲಕವಾಗಿ ಏನಂತ ಹೇಳಿದ್ರೆ ನಾವು ತಂದೆಯ ದೇವರ ಬಳಿಗೆ ಹೋಗೋದಕ್ಕೆ ಪ್ರವೇಶವಾಯಿತು. ಅಂದರೆ ಯೇಸು ಕ್ರಿಸ್ತನು ತಂದೆಗೂ ನಮಗೂ ಮಧ್ಯಸ್ಥಗಾರನಾದನು. ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಗಮನಿಸ್ರಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಐ ಆಮ್ ದ ವೇ, ದ ಟ್ರೂತ್ ಆ್ಯಂಡ್ ದ ಲೈಫ್, ನೋ ಮ್ಯಾನ್ ಕಮೆಟ್ ಟು ದ ಫಾದರ್ ಎಕ್ಸೆಪ್ಟ್ ಬೈ ಮೀ ಎಂಬುದಾಗಿ. ಯೇಸು ಕ್ರಿಸ್ತನ ಹೊರತು ಯಾರು ನೋಡಿ, ಇಡೀ ಲೋಕದಲ್ಲಿ ಅನೇಕ ಜನಾಂಗಗಳು ಎಲ್ಲ ಕಡೆ ನೋಡಬೇಕಾದ್ರೆ ನಾನಾ ಸಂಗತಿಗಳು ನೋಡ್ತೇವೆ. ಪರಲೋಕಕ್ಕೆ ಹೋಗಬೇಕಾದ್ರೆ, ತಂದೆಯ ದೇವರ ಬಳಿಗೆ ಹೋಗಬೇಕಾದ್ರೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ, ಬೇರೆ ಯಾವ ಹೆಸರು ಇಲ್ಲ, ಯಾವ ಮಾರ್ಗಗಳಿಲ್ಲ. ಯೇಸು ಕ್ರಿಸ್ತನ ಪ್ರತ್ಯೇಕವಾಗಿ ಬಂದಂಥ ಉದ್ದೇಶವನ್ನು ತಿಳಿಯಪಡಿಸುವ ಸಂಗತಿ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಹೊರತು ಯಾರು ತಂದೆಯ ದೇವರ ಬಳಿಗೆ ಬರೋಕ್ಕೆ ಸಾಧ್ಯತೆ ಇಲ್ಲ. 1 ತಿಮೋತಿ ಪತ್ರಿಕೆ ನೋಡಿ ಗಮನಿಸಿ, ಅಲ್ಲಿ ಮಾತು ಉಂಟು. 1 ತಿಮೋತಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳುವಂಥ ಮಾತು ಪೌಲನು ಒಂದು ಪ್ರತ್ಯೇಕವಾಗಿ ಹೇಳ್ತಿದ್ದಾನೆ. 1 ತಿಮೋತಿ 2 ಅಲ್ಲಿ ಇರುವಂಥದ್ದು 4-5ನೇ ವಚನ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಗಮನಿಸ್ರಿ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಏನಂತೆ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಇನ್ನೊಂದು ವಾಕ್ಯನ ಹೇಳಿ ಇಷ್ಟಪಡ್ತೇವೆ. ಇಬ್ರಿಯ ಪತ್ರಿಕೆ 7:25 ಒಂದು ಮಾತಲ್ಲಿ ಪ್ರತ್ಯೇಕವಾಗಿ ಆತನು ಹೇಳಬೇಕಾದ್ರೆ ಅಲ್ಲಿ ದೇವರ ವಾಕ್ಯದ ಒಂದು ಭಾಗ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ 7:25 ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಎಂಬುದಾಗಿ.
ನಾವು ಇಬ್ರಿಯ ಪತ್ರಿಕೆ 10:20 ಇನ್ನೊಂದು ಮಾತನ್ನು ನೋಡ್ತೇವೆ. ಅಲ್ಲಿ ಇನ್ನೊಂದು ಸತ್ಯವನ್ನು ಅಲ್ಲಿ ನೋಡ್ತೇವೆ. ಈಗ ಯೇಸು ಕ್ರಿಸ್ತನ ಮೂಲಕ ಏನು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಮೂಲಕ ನಾವು ತಂದೆಯ ದೇವರ ಬಳಿಗೆ ಬರುವಂಥ ಒಂದು ಮಾರ್ಗ ದೇವರು ಹೇಗೆ ಮಾಡಿದ್ದಾನೆ. 20ನೇ ವರ್ಷದಲ್ಲಿ ನೋಡುವಾಗ 19 ಓದ್ತೇನೆ. ಈಗಲೂ ಅಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸತ್ಯವಾದಂಥ ಮಾತು. ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಮಧ್ಯಸ್ಥಗಾರನಾಗಿದ್ದಾನೆ ಎಂಬುದಾಗಿ ನಾವು ಇಬ್ರಿಯ ಪತ್ರಿಕೆ 12:24 ನೋಡ್ತೇವೆ. ಅನೇಕ ಸತ್ಯ ಭಾಗದಲ್ಲಿ ನೋಡಬೇಕಾದಿರುವ ಸಂಗತಿ, ಯೇಸು ಕ್ರಿಸ್ತನ ರಕ್ತದ ಮೂಲಕ, ಯೇಸು ಕ್ರಿಸ್ತನ ಮೂಲಕ ನಾವು ಅಂದರೆ ತಂದೆಯ ದೇವರ ಬಳಿಗೆ ಬರುವಂಥ ಒಂದು ಮಾರ್ಗ, ಸಾಧ್ಯತೆ, ಆ ಧೈರ್ಯ ನಮಗೆ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಈ ಮಾತನ್ನು ಕೇಳಿಸ್ಕೊಳ್ಳುವಂಥ ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತನು ನಮ್ಮ ಪಾಪದ ಬಿಡುಗಡೆಗಾಗಿ ಪ್ರಾಣ ಕೊಟ್ಟಿರುವಾಗ, ತನ್ನನ್ನೇ ಅರ್ಪಿಸಿರುವಾಗ, ಈ ಲೋಕದಲ್ಲಿ ಬೇರೆ ಯಾವ ಮಾರ್ಗ ಇಲ್ಲ, ಬೇರೆ ಯಾವ ಹೆಸರುಗಳಿಂದ ನೀನು ಸ್ವರ್ಗಕ್ಕೆ ಹೋಗೋ ಸಾಧ್ಯತೆ ಇಲ್ಲ. ನೀನು ಸತ್ತ ನಂತರ ಎಲ್ಲಿ ನೀನು ನಿತ್ಯತ್ವ ಕಳೆಯುತ್ತಿ ಎಂಬ ಸಂಗತಿ, ಸ್ಪಷ್ಟವಾದ ತಿಳುವಳಿಕೆ, ಜ್ಞಾನ, ಪ್ರಜ್ಞೆ ನಿಗಿಳದೆ ಹೋದರೆ ಈ ದಿವಸವೇ ದೇವರ ವಾಕ್ಯ, ಬೈಬಲ್ ಹೇಳುವಂಥ ಸತ್ಯವಾದ ವಾಕ್ಯ ಅಂತ ಹೇಳಿದ್ರೆ, ಇಡೀ ಲೋಕದ ಜನರನ್ನು ಪಾಪದಿಂದ ಬಿಡುಗಡೆ ಮಾಡಿ ಪರಲೋಕಕ್ಕೆ, ಮೋಕ್ಷಕ್ಕೆ, ಸ್ವರ್ಗಕ್ಕೆ ಸೇರಿಸುವಂಥದ್ದು ಯಾರು ಅಂದರೆ ಯೇಸು ಕ್ರಿಸ್ತನು. ಯಾಕೆ ಆತ ಬೆಲೆ ಕೊಟ್ಟಿದ್ದಾನೆ, ತನ್ನ ಅಮೂಲ್ಯವಾದ ರಕ್ತವನ್ನು, ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ವಿಶೇಷವಾದ್ದು. ಅದಕ್ಕೋಸ್ಕರ 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಹತ್ತಿರದವರಿಗೂ ದೂರದವರಿಗೂ ಸುವಾರ್ತೆಯನ್ನು ಸಾರಿದ್ದಾನೆ. ಒಂದೇ ನಂಬಿದಂಥವರಿಗೆ ಆತ್ಮ ಕೊಟ್ಟಿದ್ದಾನೆ. ಮಾತ್ರವಲ್ಲ, ನಮ್ಮನ್ನು ತಂದೆಯ ದೇವರ ಬಳಿಗೆ ಸೇರಿಸುವ ಆತನಾಗಿದ್ದಾನೆ. ಈ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಾಗ ನಿಮ್ಮ ಸಮರ್ಪಿಸಿಕೊಂಡು ಕರ್ತನಿಗೆ ನಾನು ಹೃದಯ ಬಂದು ವಾಸ ಮಾಡಿ ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ನಮ್ಮನ್ನು ಕರ್ತನಿಗೆ ಅರ್ಪಿಸೋಣ. ಆಮೇಲೆ